ಸರ್ ಸಾಯಂಕಾಲ ಬರ್ತಾರೆ. ನಂದ ಕಿಶೋರ್ ಸರ್ ಸಾಯಂಕಾಲ ಬರ್ತಾರಂತ್ರಿ. ಅವ್ರ ಮನೆಯವರು ಅವ್ರ ಮಗಳ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗೈತ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನ್ ವಿಶೇಷತೆ ಐತಿ ಅಂತ ನೋಡೋಣ. ಇವತ್ತಂತೂ ನೋಡ್ರಿಪ್ಪ ಸಂಡೇ ಇದರಿ. ಸಂಡೇ ಐತಿ ಅಂತ ಹೇಳಿದ್ರೆ ಇವತ್ತು ನಮ್ಮ ನಿವೇದಿತಾ ಮೇಡಮ್ ಅವ್ರ ಮಗಳದು ಮದುವೆ ರೀ. ಅಂದ್ರೆ 10 ಗಂಟೆ ನಂತರ ಸ್ಟಾರ್ಟ್ ಆಗುತ್ತಂತ್ರಿ. ಇವಾಗ ಬೆಳಿಗ್ಗೆ 6 ಗಂಟೆಗೆ ಅದಕ್ಕಿಂತ ಜಲ್ದಿನ ಗೌರಿ ಪೂಜೆ ಇತ್ರಿ. ಗೌರಿ ಪೂಜೆ ಇತ್ತು. ಮೇಡಮ್ ಅವ್ರು ನಾವು ಭಾಳ ಸುಸ್ತಾಗ್ಬಿಟ್ಟಿವಿ ಅಂತಂದ್ರೆ ನಮ್ ನೆವ್ಸೇ ಇಲ್ಲ ರೀ ಮೇಡಮ್ ಅವ್ರು. ಮತ್ತ ಅವ್ರು ಬಾಳ ಬಿಜಿ ಇರ್ತಾರಲ್ರಿ. ಅದ್ರೊಳಗನ ಅವ್ರು ಎಷ್ಟು ನಮಗ ಇದನ್ ಮಾಡಾಕತ್ತಾರಪ್ಪ ಅಂತ ಹೇಳಿದ್ರೆ ಅದನ್ನ ಹೇಳಕ್ ಪದಾನೇ ಸಾಲಕತ್ತಿಲ್ಲ ರೀ ನಮಗ್ರಿ. ಅವ್ರ ಒಂದು ಟೀ ಕುಡಿಯೋದ್ರದ್ದು ಹಿಡಿದು ನಾವ್ ಎಲ್ಲಿ ಕುಂದಿರ್ತೀವಿ ನೋಡ್ರಿ ಅಲ್ಲಿದ್ದನ ಅವ್ರು ಸ್ವಲ್ಪ ಅಷ್ಟು ಇದು ಮಾಡಾಕತ್ತ. ಸೌಂಡ್ ಕಡಿಮೆ ಇಡ್ರಿ. ಅಷ್ಟು ನಮಗ ಅವ್ರು ನೋಡ್ಕೊಳಕತ್ತಾರ ಅಂತ ಹೇಳಿದ್ರ ನಮಗ ಎಲ್ಲಿಲ್ಲದ ಖುಷಿ ರೀಪ. ಅಷ್ಟು ಜನ ಬಂದಾರ, ಅಷ್ಟೆಲ್ಲ ಬಂದಾರ. ಅದ್ರ ಮಧ್ಯೆ ನಮಗ್ರಿ ನಮ್ ಜೋಡಿನ ಟೀ ಕುಡಿಯೋದು, ನಮ್ ಜೋಡಿನ ನಾಷ್ಟ ಮಾಡೋದು, ಅದೆಲ್ಲ ಮಾಡಾಕತ್ತಾರ ಮೇಡಮ್ ಅವರು. ನೋಡಿ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತ್ರಿ. ಮತ್ತು ಇವಾಗ ಜಸ್ಟ್ ಎಲ್ಲರೂ ಹೇಳಾಕತ್ತೀವ್ರಿ. ಎದ್ದು ಪಟ ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ವಲ್ಪ ನಾಷ್ಟ ಇಷ್ಟ ಅದು ಮಾಡ್ಕೊಂಡು ಕೆಳಗೆ ಇವತ್ತು ಮ್ಯಾಲೇನು ಹೋಗಂಗಿಲ್ರಿ. ಇವತ್ತು ಮದ್ವಿ ಮ್ಯಾಗಿಟ್ಟಿಲ್ಲ ರೀ. ಅಂದ್ರೆ ಇದು ಇಪ್ಪ 5ನೇ ಫ್ಲೋರ್ ಅಂತಾರಲ್ರಿ, ಅಲ್ಲಿಲ್ಲ ರೀ. ಇಲ್ಲೇ ಕೆಳಗನ ಇಟ್ಟಾರ್ರಿ ಮದ್ವಿ ರೀ. ಇಲ್ಲೇ ಹೋಗೋದು ಎಲ್ಲರೂ. ಹಂಗಾಗಿ ಎಲ್ಲರಿಗೆ ಎಬ್ಸಾಕತ್ತೀವಿ ನಾವು. ಎಲ್ಲರೂ ಮಕ್ಕೊಂಡ್ಬಿಟ್ಟಾರಿ. ಇನ್ನ ರೆಡಿ ಅದೇ ಮಮ್ಮಿ? ಹ್ಞೂ ನಮ್ಮ ರೆಡಿ ಅದ ನೋಡಿ. ರೆಡಿ ಅದೇ. ಇವಾಗ 10 ಗಂಟೆಗೆ ಮತ್ತೆ ಮುಹೂರ್ತ ಚಲೋ ಆಗತ್ತಂತ. ಹಂಗಾಗಿ ಮೇಡಮ್ ಅವ್ರು ಏನ್ ಮಾಡಕತ್ತಾರ ನೋಡ್ಕೊಂಡು ಏನ್ರ ನಾಷ್ಟ ಇಷ್ಟ ಮಾಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ಮತ್ತೆ ಕೆಳಗೆ ಬಂದು ಕೆಳಗೆ ಹೋಗೋದೀಗ. ನಾವಿಲ್ಲಿ ಮ್ಯಾಲೆ ಬಂದ್ರಿ. ಮ್ಯಾಗ ಏನಿಲ್ಲ ಇಲ್ರಿ, ಎಲ್ಲ ಕೆಳಗೆ ಹೋಗ್ಬಿಟ್ಟಾರೇನ್ರಿ ನಮ್ಮ ಮೇಡಮ್ ಅವ್ರು. ಅದೆಲ್ಲ ಕೆಳಗೆ ಇದ್ದಾರ್ರಿ ಅವ್ರು. ಹಾಂ ರೀ, ಬರ್ರಿ ಹೋಗಂಬರ್ರಿ. ಇಲ್ಲೇ ಬರ್ರಿ. ಇಲ್ಲಿ ನಾಷ್ಟದ ಕೆಳಗೆ ನಾಷ್ಟದ ಬರ್ರಿ. ಬಂದಿಲ್ಲ ನಾವು ನಾಷ್ಟ ಮಾಡಾಕತ್ತೀವ್ರಿ. ಕುಂತ್ರಿ ಇದ್ರ ಮ್ಯಾಗ ಇಟ್ಟೋರಿ. ಈ ಕುರ್ಚಿ ಮ್ಯಾಗ ಇಟ್ಟೋರಿ ಕಾವಾಗತ್ತಂದ್ರೆ. ಇಲ್ಲಿ ಕಾಫಿ ರೀ. ನಾಷ್ಟಾಗಿ ಏನು ಮಾಡಿದ್ರೆ ಗೊತ್ತೈತೇನ್ರಿ? ಅವ್ರು ದೋಸೆ ರೀ, ಪೂರಿ ರೀ, 2 ಥರದ್ದು ಬಾಜಿ ಮಾಡ್ಯಾರಿ. ಆಮೇಲೆ ಕಡೆ ಚಟ್ನಿ ಮಾಡ್ಯಾರಿ. ಮತ್ತು 2 ಥರದ್ದು ಸ್ವೀಟ್ ಇತ್ತು ರೀ ನಾಷ್ಟಾಕ್ರಿ. ಎಲ್ಲರೂ ನಾಷ್ಟ ಮಾಡಾಕತ್ತಾರ ನೋಡ್ರಿ. ಇನ್ನೂ ಮ್ಯಾಲೆ ಇದ್ದವ್ರು ಮ್ಯಾಲೆ ಅದಾರ ರೀ. ಈಗ ಬಂದವರೆಲ್ಲ ನಾಷ್ಟ ಮಾಡಾಕತ್ತಾರ ಇಲ್ಲಿ. ನಾವು ಅಮ್ಮಗಿನ್ನ ಕರೆದಿಲ್ರಿ, ಅಲ್ಲೇ ಅದಾರ ಮ್ಯಾಲೆ ರೀ ಅವರು. ನಾವು ಬಂದ್ಬಿಟ್ಟಿವ್ರಿ. ಈಗ ನೋಡ್ರಿ ಅಮ್ಮನ ಕರ್ಕೊಂಡು ನಾವು ಕೆಳಗೆ ಹೋಗಾಕತ್ತೀವ್ರಿ ನಾಷ್ಟ ಮಾಡಾಕ್ರಿ. ಅಮ್ಮ ನಾಷ್ಟ ಮಾಡಿಲ್ರಿ ಇನ್ನು. ಇಲ್ಲಿ ಆಸೀಫ, ಆಮೇಲೆ ಕಡೆ ಮುನ್ನ ನಮ್ಮಮ್ಮ ರೀ ನಾಷ್ಟ ಮಾಡಾಕ ಬಂದ್ರಿ. ಈಗ ಅವರು ಸೆಟ್ ದೋಸೆ ಅಂತಾರ, ಆದ್ರಿ ಪೂರಿ ರೀ, ಆಮೇಲೆ ಕಡೆ ಬಾಜಿ, ಆಮೇಲೆ ಕಡೆ ಚಟ್ನಿ. ಬೇಡ ಚಟ್ನಿ ಅದು ಸೌಕಿಲ್ಲಮ್ಮ. ಅದು ಚಾ ಬಿಡ್ರಿ. ಆಮೇಲೆ ತಗೊಂಡು ಉಪ್ಪಿನಕಾಯಿ ರೀ ಅದ ಬಿಡ್ರಿ. ಮತ್ತೆ ಬೇಡ. ಮಂಟಪ ರೆಡಿ ಆಗೈತೆ ನೋಡ್ರಿ. ಇನ್ನೂ ರೆಡಿ ಮಾಡಾಕತ್ತಾರ ಏನೇನೋ ನೋಡ್ರಿ. ಇನ್ನು ಎಲ್ಲರೂ ನಾಷ್ಟ ಮಾಡೋದ್ರೊಳಗ ಬಿಜಿ ಅದಾರ ಅಲ್ಲಿ ಮ್ಯಾಲೆ. ಕುಂದ್ರಂಬರ್ರಿ. ನಮ್ಮ ನಿವೇದಿತಾ ಮೇಡಮ್ ಅವ್ರು ಬಂದ್ರು. ಸೀರೆ ಒಳಗೆ ಎಷ್ಟು ಚೆನ್ನಾಗಿ ಕಾಣಕತ್ತಾರ ನಮ್ಮ ಮೇಡಮ್ ಅವ್ರಿ. ಮಂಟಪ ಅಂತೂ ರೆಡಿ ಆದ್ರಿ.
ಮದುವೆ ಸಮಾರಂಭ ಸ್ಟಾರ್ಟ್ ಆಗುತ್ತೆ ರೀ. ನಮ್ಮ ಮೇಡಮ್ ಅವ್ರು ನೋಡೋಕೆ ಖುಷಿ ಆಗೈತೆ ನಮ್ಗೆ. स्वस्ति नः पूषा विश्ववेदाः स्वस्ति नस्तार्क्ष्यो अरिष्ठनेमिः स्वस्ति नो बृहस्पतिर्दधातु ॐ शान्ति शान्ति शान्तिः हरिः ओम् ಇಂದು ಇಲ್ಲಿ ನೆರೆದಿರುವ ಜನಸಮೂಹಕ್ಕೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ವಿವಾಹ ಕಾರ್ಯಕ್ಕೆ ನೀವು ಆಗಮಿಸಿ ನಮ್ಮನ್ನು ಆಶೀರ್ವದಿಸಲು ಬಂದಿರುವ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಂ ತ್ರೇ ದೇವೇಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಂ ವಚನಾ ವದಂತೆ ತಾನಾನಂದೇಶಮೋಜಂ ಪ್ರದಾನ ಧೇನುರ್ವಾ ಕವಾಪತೆ. ಓಂ ನಮಸ್ತದಸೇ ನಮಸ್ತದಸ್ಪರ್ಹೇ ನಮಸ್ತಕೀನಾಂ ಪುರೋಗಾಣಾಂ ಚಕ್ಷಸೇ ನಮಾಧಿವೇ ನಮಃ ಪ್ರತೋಭೇ ತಪ್ರತಸ್ಸವಾಮಿ ಗೋಪಾಯ ಏ ಸಭ್ಯಾ ಸವಾದದ ತಾನಿಂದ್ರಿಯ ಅವಕ್ಕರಂ ಸರ್ವಮಾಯುಃಪಾದದ. ಓಂ ಸರ್ವೇಭ್ಯೋ ಮಹಾಜನೇಭ್ಯೋ ಆಸ್ತಿಕ ಮಹಾಜನೇಭ್ಯೋ
कंटे बद्धामे शुभगे तम धीमन शरदस्वदा मांगल्यं तंतुलानेन मम जीवन नहेतुना कंटे बद्धामे शुभगे तम धीमन शरदस्वदा मांगल्यं
ತಂತುನಾನೇನ ಮಮ ಜೀವನ ನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತಂ ಧೀಮನ ಶರದಶ್ರುತಂ ಧರ್ಮೇಶ ಅಂತೇಶ ಕಾಮೇಶ ನಾತಿಕರಾಮಿ ಆದಿಚರಿತವ್ಯಃ ಧರ್ಮೇಶ ಅಂತೇಶ ಕಾಮೇಶ ನಾತಿಕರಾಮಿ ಆದಿಕರತ್ವಃ ಆದಿಚರಿತವ್ಯಃ ಧರ್ಮೇಶ ಅಂತೇಶ ಕಾಮೇಶ ನಾತಿಕರಾಮಿ ನಾತಿ ಚರತ್ವ. ಇದಂದ್ರೆ ಈ ಸಭಾಸಂಘದಲ್ಲಿ ಧರ್ಮ ಅರ್ಥ ಕಾಮ್ಯ ಮೋಕ್ಷಗಳಿಂದ ಇವರಿಗೆ ಮಾಂಸಗಳನ್ನು ಮಾಡಿ ಧರ್ಮಪತ್ನಿಯಾಗಿ ಸ್ವೀಕಾರವನ್ನು ಮನೆಯಾಗಿದ್ದೀನಿ. ಅದಕ್ಕೆ ಒಂದು ಹಕ್ಕಿಯನ್ನು ಕೇಳಬೇಕು, ಕೇಳಬೇಕು ಮಾಂಸಗಳು ಹಾಕಬಹುದು ಅಂತ ಎಲ್ಲ ಕೇಳಬೇಕು ಹೇಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಮಹೇತನ ಕಂಠೆ ಬದ್ನಾಮಿ ಶುಭಗೆ ತಂ ಜೀವನ ಶರದಶ್ರುತಂ. ಗಟ್ಟಿ ಮೇಡಮ್. ಓಂ सतेन्द्रिय आयुषेन्द्रिय प्रतिष्ठते ಈಗಂತೂ ಮದುವೆಲ್ಲ ಸಮಾಪ್ತಿ ಆತ್ರಿ. ಬೀಗ್ರೆಲ್ಲ ಇದು ಮಾಡ್ಕೊಳಕತ್ತಾರಲಿ, ಮಾತಾಡಕತ್ತಾರ್ರಿ. ನಾವು ಬಂದು ಕೂತ್ಕೊಂಡಿರಿಪ್ಪ. ಈಗ ನಂದ್ ಕಿಶೋರ್ ಅವ್ರ ಮಗಳು ನೋಡಿ ಹೊಂಟ್ರಕಿರಿ ಅಂದ್ರೆ ಇಲ್ಲಿ ಅಮ್ಮ ಕೂತಾರಲ್ರಿ, ಅವ್ರ ಮೊಮ್ಮಗಳ್ರಿ. ಅವ್ರ ಮನೆಯವರಲ್ಲಿ ನಿಂತಾರ ನೋಡ್ರಿ. ಅವ್ರು ಡ್ರೋನ್ ಬಿಟ್ಟಾರೇನ್ರಿ, ಇದು ಹವಾ ಎಷ್ಟು ಬರತೈತೆ ನೋಡ್ರಿ. ಸಾಯಂಕಾಲ ಬರ್ತಾರೆ. ನಂದ್ ಕಿಶೋರ್ ಸರ್ ಸಾಯಂಕಾಲ ಬರ್ತಾರಂತ್ರಿ. ಅವ್ರ ಮನೆಯವರು ಅವ್ರ ಮಗಳ್ರಿ.
ಹಂಗಾಗಿ ಮತ್ತೆ ಇಲ್ಲೇ ವಾಪಸ್ ಹೊಳ್ಳಿ ಎಲ್ಲರೂ ನಿಂತ್ಕೊಂಡಿರಿ. ಇಲ್ಲಿ ನೋಡ್ರಿಪ್ಪ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಲ್ಲ ಅಂತ ಹೇಳಿದ್ರು ಮೇಡಮ್ ಅವರು ನಮಗೆಲ್ಲ ಕರೀತಾರೆ ಆಮೇಲೆ ಕಡೆ ಮಕ್ಕಳಿಗೆ ನೀವು ಬರ್ರಿ ಅಂತಾರೆ. ಅರ್ಶಿಯಾಗ ಅರಿಪಾಗ ಹೋಗಂಗಿಲ್ಲ ನಮ್ಮ ಮಕ್ಕಳು ಮೊದಲೇ ಮೇಡಮ್ ನಾವು ಕುತ್ಕೊಂಡು ಎಂಜಾಯ್ ಮಾಡ್ತೀವಿ ಅಂತಾರೆ. ನಾವು ದೂರ ನಿಂತನ ಕುತ್ಕೊಂಡು ಎಂಜಾಯ್ ಮಾಡಿದ್ವಿ, ಖುಷಿ ಪಟ್ಟಿವ್ರಿ. ನೋಡ್ರಿ ಎಷ್ಟು ಎನರ್ಜಿ ಐತ್ರಿ ಅಜ್ಜಿ ಕಡೆ ಅಂತ ಹೇಳಂದ್ರಿ. ಎಷ್ಟು ಡ್ಯಾನ್ಸ್ ಮಾಡ್ತಾರ ಅಂತ ಹೇಳಿದ್ರ ಮದುಮಗನ ಎದುರುಗೊಳ್ಳುವಾಗ ಅದೇ ರೀತಿ ಡ್ಯಾನ್ಸ್ ಮಾಡಿದ್ರಿ ಅವರು. ನೋಡ್ರಿ ಅವ್ರ ಮಕ್ಕಳು ರೀ, ಅವರು ರೀ ಬಾಂಬೆಲಿಂದ ಬಂದಾರೆ ಅವರು. ಮೇಡಮ್ ಮಗ ಪರಿಚಯ ಇದ್ದವ್ರಿ ಅವರು. ನೋಡ್ರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡತ್ತಾರ ನೋಡ್ರಿ. ಅಂದ್ರೆ ಇದು ಮ್ಯೂಸಿಕ್ ಇತ್ತು, ಹಾಗಾಗಿ ಕಾಪಿ ರೇಟ್ ಬರುತ್ತೇನೋ ಅಂತ ನಾನು ಹಿಂದ್ಗಡೆ ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡ್ಲಿಕ್ಕೆ ಹತ್ತಿದ್ದೆ ಕುತ್ಕೊಂಡು. ಇವಾಗ ನಮ್ಮ ಮಾರಿಪ ನಮ್ಮ ಕಾಪಿ ರೇಟ್ ಬರುತ್ತೆ ನಮ್ಮ ಅಜ್ಜಿ ಅಂದು, ಇವಾಗ ಕಾಪಿ ರೇಟ್ ಬರ್ತೈತೆ ಅಂದ್ರೆ ಬೇಡ ತಡಿಮ ಹಂಗಾದ್ರೆ ಅಂತ ಹೇಳಿದ್ದು ನಾನು ಮತ್ತೆ ವಾಯ್ಸ್ ರೆಕಾರ್ಡ್ ಕೊಟ್ಟೇನೆ. ಮತ್ಯಾರು